ಸೊ ಗಾಯ್ಸ್, ನಾವೆಲ್ಲರೂ ಬೆಂಕಿ ಹತ್ಕೊಂಡಾಗ ನೀರು ಹಾಕೋದು ಸಾಮಾನ್ಯ. ಆ್ಯಂಡ್ ಈ ಕೆಮಿಕಲ್ ಎಲಿಮೆಂಟ್ಗೆ ನೀವೇನಾದರೂ ಮಿಸ್ ಆಗಿ ನೀರು ಹಾಕಿದ್ರೆ ದೊಡ್ಡ ಎಕ್ಸ್ಪ್ಲೋಷನ್ ಆಗುತ್ತೆ ಆ್ಯಂಡ್ ಬ್ಲಾಸ್ಟ್ ಆಗುತ್ತೆ, ದೊಡ್ಡ ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ. ಆ್ಯಂಡ್ ಈ ಮೆಟಲ್ ಹೆಸರು ಬಂದು ಸೋಡಿಯಂ ಮೆಟಲ್ ಅಂತ. ಆ್ಯಂಡ್ ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ. ಸೊ ಗಾಯ್ಸ್, ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಹೊಸದಾಗಿ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ಸೋಡಿಯಂ ಮೆಟಲ್ ಈ ರೀತಿ ಒಂದು ಡಬ್ಬದಲ್ಲಿ ಬರುತ್ತೆ. ಆ್ಯಂಡ್ ಯಾವ ರೀತಿ ಸೋಡಿಯಂ ಮೆಟಲ್ ಇರುತ್ತೆ ಅಂದರೆ ಈ ರೀತಿ ವೈಟ್ ಕಲರಲ್ಲಿರುತ್ತೆ. ಆ್ಯಂಡ್ ಇದರ ಮೇಲೆ ಆಯಿಲ್ ಇರುತ್ತೆ. ಆಯಿಲ್ ಚೆಲ್ಲಿ ತುಂಬ ತಿಂಗಳುಗಳಾಗಿದೆ. ಆ್ಯಂಡ್ ಅದ್ರ ಮೇಲೆ ಆಕ್ಸಿಜನ್ ಮತ್ತು ವಾತಾವರಣದಲ್ಲಿರೋ ಮಾಯ್ಶ್ಚರ್ಸ್ ಎಲ್ಲ ಸೇರಿ ಇದ್ರ ಮೇಲೆ ಒಂಥರ ವೈಟ್ ಲೇಯರ್ ಮಾಡಿದೆ. ಸೊ ಗಾಯ್ಸ್, ನೋಡ್ಬೋದು ಯಾವ ರೀತಿ ವೈಟ್ ಆಗಿದೆ ಅಂತ. ಕೈಯಲ್ಲೇ ಮುರಿಬೋದು ಇದನ್ನು. ಇದ್ರ ಮೇಲೆ ನಾನು ಆಯಿಲ್ ಎಲ್ಲ ಚೆಲ್ಲಿರೋದ್ರಿಂದ ಇದ್ರ ಮೇಲೆ ಆಕ್ಸಿಜನ್ ಮತ್ತು ನೀರಿನ ಮಾಯ್ಶ್ಚರೈಸರ್ಗಳು ಎಲ್ಲ ಇದ್ರ ಮೇಲೆ ಒಂದು ಪದರ ಕಟ್ಟಿದೆ ವೈಟ್ ರೀತಿ. ನೋಡ್ಬೋದು ಗಾಯ್ಸ್ ಯಾವ ರೀತಿ ವೈಟ್ ಆಗಿದೆ ಅಂತ. ಗಾಯ್ಸ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದನ್ನು ನನ್ನ ಕೈಯಲ್ಲೇ ಸ್ಕ್ವೀಸ್ ಮಾಡ್ಬೋದು ನೋಡಿ, ಅಷ್ಟು ಸಾಫ್ಟ್ ಮೆಟಲ್. ನೋಡ್ಬೋದು ಗಾಯ್ಸ್ ಯಾವ ರೀತಿ ಇದೆ ಅಂತ ಮೆಟಲ್. ಇದು ಕೂಡ ಕಬ್ಬಿಣ, ಅಲ್ಯೂಮಿನಿಯಂ, ಕಾಪರ್ ಥರ ಒಂದು ಲೋಹ ಮೆಟಲ್, ತುಂಬ ಸಾಫ್ಟ್ ಆಗಿದೆ. ಸೊ ಗಾಯ್ಸ್, ಈ ಮೆಟಲ್ನ ನಾವು ಚಾಕ್ದಿಂದ ಬೇಕಾದ್ರೆ ಕಟ್ ಮಾಡ್ಬೋದು, ಅಷ್ಟು ಸ್ಮೂತ್. ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಕಟ್ ಮಾಡ್ತಿದ್ದೀನಿ ಅಂತ. ಸೊ ಗಾಯ್ಸ್, ನೋಡಿದ್ರಲ್ಲ ಯಾವ ರೀತಿ ಸೋಡಿಯಂ ಮೆಟಲ್ ಸಾಫ್ಟ್ ಆಗಿ ಇದೆ ಅಂತ. ಒಂದು ಲೋಹ ಈ ರೀತಿ ಸಾಫ್ಟ್ ಆಗಿರುತ್ತೆ ಅಂತ ನೀವು ಫಸ್ಟ್ ಟೈಮ್ ನೋಡಿದ್ದೀರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದರ ಹತ್ರದಿಂದ ನೋಡಿದ್ರೆ, ಕಟ್ ಮಾಡಿದ್ದು ನೋಡಿದ್ರೆ ಇದು ಯಾವ ರೀತಿ ನೀರು ಜೊತೆ ಎಕ್ಸ್ಪ್ಲೋಷನ್ ಆಗುತ್ತೆ, ಯಾವ ರೀತಿ ಆ ಒಂದು ರಿಯಾಕ್ಷನ್ ಆಗುತ್ತೆ ನೋಡೋಣ. ಇದಕ್ಕೆ ಒಂದು ಪಾತ್ರೆ ತಗೊಳ್ಳೋಣ. ನೋಡ್ಬೋದು ಗಾಯ್ಸ್, ನಾರ್ಮಲ್ ವಾಟರ್, ಕುಡಿಯೋ ವಾಟರು. ತುಂಬ ಚಿಕ್ಕ ಪೀಸ್ ಹಾಕ್ತಿದ್ದೀನಿ, ಏನಾಗುತ್ತೆ ನೋಡೋಣ. ಓ ಮೈ ಗಾಡ್. ಸೊ ಗಾಯ್ಸ್, ನೋಡಿದ್ರೆ ಯಾವ ರೀತಿ ಕ್ರೇಜಿಯಾಗಿ ರಿಯಾಕ್ಷನ್ ಆಗುತ್ತೆ ವಾಟರ್ ಜೊತೆ ಅಂತ. ಒಂದು ಸ್ವಲ್ಪ ದೊಡ್ಡ ಮೆಟಲ್ನ ಹೊರಗಡೆ ಹಾಕೋಣ. ಇಲ್ಲೇ ಸ್ಟುಡಿಯೋದಲ್ಲಿ ಹಾಕಿದ್ರೆ ಎಲ್ಲ ಹಾಳಾಗ್ಬೋದು, ಅದಕ್ಕೋಸ್ಕರ ಬನ್ನಿ ಹೊರಗಡೆ ಹೋಗೋಣ. ಸೊ ಗಾಯ್ಸ್, ನೋಡಿದ್ರಲ್ಲ ಯಾವ ರೀತಿ ಕ್ರೇಜಿ ಆಗಿತ್ತು ವಿಡಿಯೋ ಅಂತ. ಆ್ಯಂಡ್ ಈ ರೀತಿ ಎಲ್ಲ ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಈ ವಿಡಿಯೋ ಬಂದು ಎಜುಕೇಷನಲ್ ಆ್ಯಂಡ್ ನಾಲೆಡ್ಜ್ ಪರ್ಪಸ್ಸಿಗೋಸ್ಕರ ಮಾತ್ರ. ಏನಾದರೂ ಒಂದು ಹೊಸ ತಿಳ್ಕೊಳಕ್ಕೋಸ್ಕರ ಕೆಮಿಸ್ಟ್ರಿ ಆ್ಯಂಡ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎಲಿಮೆಂಟ್ಸ್ಗಳ ಬಗ್ಗೆ. ಆ್ಯಂಡ್ ಪ್ಲೀಸ್ ಈ ರೀತಿ ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ನಾನು ಸಿಗ್ತೀನಿ ಇದೇ ರೀತಿ ಒಂದು ಕ್ರೇಜಿ ಎಕ್ಸ್ಪೆರಿಮೆಂಟ್ ಜೊತೆ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಟಾಟಾ, ಬಾಯ್ ಬಾಯ್.